ವೇದಿಕೆ ಎದುರುಗಡೆ ಆಸೀನರಾದ ಈ ನನ್ನ ದೋರ್ನಳ್ಳಿಯ ಜನರಿಗೆ ವಂದಿಸುತ್ತಾ, ಈ ನನ್ನ ದೋರ್ನಳ್ಳಿಯ ದೈವೇ ದೇವರಂತ ಅನ್ನುತ್ತಾ ಅವರಿಗೆ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ಎರಡು ಮಾತು ಹೇಳ್ತೀನಿ. ಇವತ್ತು ನಮ್ಮ ಶಿವಕುಮಾರ್ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ. ಇದು ಸಾಂಸ್ಕೃತಿಕ ಮತ್ತು ಹಳ್ಳಿ ಸೊಬಗಿನ ಹಾಡುಗಳು ಅಂತಂದು ಅದ್ರಾಗ ಹೆಸರಿಟ್ಟಿದ್ದು ಅವರು ಸಾವಿತ್ರಿಬಾಯಿ ಫುಲೆ ಅವರು. ಸಾವಿತ್ರಿಬಾಯಿ ಫುಲೆ ಯಾರಂತಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹೆಂಡತಿ ಅವರು. ಆ ಕಾಲದಾಗ ಮೀಸಲಾತಿ ಇರ್ಲಾರ್ದಾಗ ಇವರು ಹೆಣ್ಮಕ್ಳಿಗಂತಂದು ವಿಶೇಷ ಮೀಸಲಾತಿ ಇಟ್ಟು ಶಿಕ್ಷಣ ಕೊಡೋದು ಪ್ರಯತ್ನ ಮಾಡಿದ್ರು. ಸಾಕಷ್ಟು ಹೋರಾಟ ಮಾಡಿದ್ರು. ಎಲ್ಲ ಕಡೆ ಅವರಿಗೆ ಕಲ್ಲಿದಿಂದ ಹೊಡೆದ್ರು, ಸಗಣಿದಿಂದ ಹೊಡೆದ್ರು. ಪ್ರತಿನಿತ್ಯ ಶಾಲೆಗೆ ಹೋಗ್ಬೇಕಂದ್ರೆ ಕಲಿಸ್ಲಿಕ್ಕೆ ಎರಡೆರಡು ಜೋಡಿ ಮೂರು ಜೋಡಿ ಬಟ್ಟೆ ತೊಗೊಂಡು ಹೋಗ್ತಿದ್ರು ಅವರು. ಅಂಥ ಕಷ್ಟದಾಗ ಅವರು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಇದ್ದುಕೊಂಡು ಆ ಟೈಮಿಗೆ ಹೆಣ್ಮಕ್ಳಿಗೆ ಒಂದಿಟ್ಟು ಶಿಕ್ಷಣ ಕೊಡೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಆ ಟೈಮಿಗೆ ಅವರು ಮೀಸಲಾತಿ ಇಟ್ಟಿದ್ದು ಮೊದಲನೇ ಸ್ಟಾರ್ಟಿಂಗ್ ಶುರುವಿಗೆ. ಅಲ್ಲಿಂದೇ ಛತ್ರಪತಿ ಶಾಹುಜಿ ಮಹಾರಾಜ್ ಅವರು ಮೀಸಲಾತಿ ಇತ್ತು. ಅಲ್ಲಿಂದು ಮುಂದೆ ನಮ್ಮ ಮೈಸೂರು ಮಹಾರಾಜರು ಒಡೆಯರು, ಕರೆಕ್ಟ್ ಅಲ್ರಿ, 1920ದಾಗ ಮೈಸೂರು ಮಹಾರಾಜರು ಚಾಲು ಮಾಡಿದ್ರು. ಅದ ನಂತರ ನಿಮ್ಮ ಎಲ್ಲರ ಮಹಾಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಮೀಸಲಾತಿಗೆ ಮುಂದಕ್ಕೂ ಸಂವಿಧಾನ ಮುಖಾಂತರ ನಿಮ್ಗೆಲ್ಲರಿಗೂ ಕೊಟ್ಟರು. ಅಂಥ ಸಾವಿತ್ರಿಬಾಯಿ ಫುಲೆ ಅವರು ಒಂದು ರೀತಿಲಿ ನೋಡಿದ್ರೆ ಮೀಸಲಾತಿ ಜನಕ್ಕೆ ಅಂದಕ್ಕೂ ಏನು ಅಡ್ಡಿ ಇಲ್ಲ. ಅಂಥವ್ರ ಹೆಸರಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಮಾಡಿದಾನ. ನಾ ಮತ್ತೊಮ್ಮೆ ಶಿವಕುಮಾರ್ ಪೋತೆ ಅವರಿಗೆ ಧನ್ಯವಾದನೂ ಹೇಳ್ತೀನಿ ಮತ್ತು ಅಭಿನಂದನೂ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಸಾಕಷ್ಟು ಸಂಘ ಸಂಘಟನೆಗಳು ಅವ. ಕೆಲವೊಬ್ರು ಪರ ಆರ, ಕೆಲವೊಬ್ರು ಹೊರ ಆರ, ಏನದು ವಿರೋಧ ಮಾಡ್ತಾರ. ಎಲ್ಲರೂ ಕಟ್ಟಿಗೆ ಪಟ್ಟಿಗೆ ಅಷ್ಟೇ ಸಂಘ ಸಂಘಟನೆಗಳು ಆಗ್ಯಾವ. ಮಲ್ಲಯ್ಯನ ಕೃಪೆಯಿಂದ ನಮ್ಮ ಶಿವಕುಮಾರ್ ಮಾತ್ರ ನಿಜವಾಗಲೂ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ. ಆ ಸ್ಫೂರ್ತಿ ದೊಡ್ಡ ಮನೆ ಎಲ್ಲಿ ಹೇಳಕ್ಕೆ ಇಲ್ಲಿ ಹೇಳ ಆ ಮಹಿಳಾಲಿ ಮಲ್ಲಯ್ಯನ ಕೃಪೆಲಿ ಅಂತ ಬೀರ್ನೂರು ಸ್ಫೂರ್ತಿ ದೊಡ್ಡ ಮನೆಯದು ಸ್ಫೂರ್ತಿ ತಗೊಂಡು ನಮ್ಮ ದೋರ್ನಾಳಿಯರ ಮಂದಿನೂ ಒಂದಿಷ್ಟು ಕಲಿಬೇಕನ್ನ ಹೇಳಕ್ ಇಷ್ಟಪಡ್ತೀನಿ. ಇಂಥ ಶಾಪುರದಾಗ ಇಂಥ ಬೀರ್ನೂರು ನಮ್ಮ ಸಗರ ಸಾವಿರಳ್ಳಿ ಏಕ ದೋರ್ನಾಳಿ ನೋಡ ಅದು ಹುಡುಗಿ ಅದು ಬೀರ್ನೂರು ಈಟೆ ಅದು ಬೀರ್ನೂರು ಹೆಂಗರು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಶಿವಕುಮಾರ್ ಮಾಡಾಕತ್ತಂತ ಅವ್ನಿಗೆ ಯಾಕೆ ಧನ್ಯವಾದ ಹೇಳಕತ್ತೀನಿ ಅಂತಂದ್ರೆ ಅದ್ರ ಕಾರಣ ಹೇಳ್ತೀನಿ. ಹೊತ್ತು ಮುಳುಗತನ ಇವನವನೋಡ ಅದೇ ಫೋನ್ ಮುಂಜಾನೆ ಚಂತನಕ್ಕೆ ಇದೆ. ಇಷ್ಟೇ ನಡೆದು ನಾನು ಹೌದಾ ಇಲ್ಲ. ಮೀರಕ್ ಬತ್ತು, ತೊಗರಿ ಬಿತ್ತಿದ್ರು, ಹತ್ತಿ ಬಿತ್ತಿದ್ರು, ಮಸಾಲೆ ಬಂತೇನು ಹೋಯ್ತೇನು, ಯಾವಾಗ ಹೋಯ್ತು, ಮತ್ತು ಉಗಾದಿ ಬತ್ತು, ಹೊಲನೇ ಬಿತ್ತಿಲ್ವಿ, ಏನು ರಾಶಿನೇ ಆಗಿಲ್ಲ. ಯಾಕೆ? ಮೊಬೈಲ್ ನೋಡ್ಕೊತೀವಿ. ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮಠಗಳದಾಗ ಆಗಲಿ, ನಮ್ಮ ಗುಡಿಗಳದಾಗ ಆಗಲಿ ಇಂಥ ಕಾರ್ಯಕ್ರಮಗಳು ಮೊದಲಿಂದ ಹಿಡಿದು ಮಾಡ್ಕೋತ ಬಂದಿದ್ರು. ಮಾತ್ರ ಆ ವೇದಿಕೆ ಈಗ ಕಮ್ಮಿ ಆಗ್ಯದ. ಈಗ ಇದೇ ಶಿವಕುಮಾರ್ ಅವರು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಪ್ರಮಾಣದಾಗ ಮಾಡಿಕೊಂಡು 4 ಮಂದಿಗೆ ಇದು ಮಾಡಬೇಕು. ಮೊಬೈಲ್ದಾಗೂ ನೀವು ಹಾಡ ಕೇಳ್ಬೋದು. ಮೊಬೈಲ್ದಾಗೂ ಅದೇನಂತ ಅದಕ್ಕೆ ಅನಿರುದ ಅದಕ್ಕೆ ಕಾಯಂತಿದ್ರಲ್ಲ ಬಾಸರಿ ಫ್ಲೂಟ್ ಅವ್ರಿಗೇನು ಚಂದ್ರಶೇಖರ್ ಅವ್ರು ಬಾರಿಸ್ತಾರಲ್ಲ ಮೊಬೈಲ್ದಾಗ ಅದು ಧ್ವನಿ ಬರ್ತದ. ಮಾತ್ರ ಇದು ರಿಯಲ್ದಾಗ ನ್ಯಾಚುರಲ್ದಾಗ ನಿಮ್ಮ ಎದುರು ಬಾರಿಸಿದ ಮಾತು ಬೇರೆ. ಅದು ಹೆಂಗಂತಂದ್ರೆ ನಮ್ಮ ತಾಯಂದಿರ ಆರಲ್ಲ ಒಂದು ಗುಡಿಸಲ್ದಾಗ ಎಲ್ಲರ ಒಂದಿಟ್ಟು ಒಗರಣಿ ಪಗರಣಿ ಮಾಡಾಳಿಗಿ ಪಾಣಿ ಹಾಕಳಿಗಿ ಒಂದಿಟ್ಟು ಜೀರಿಗೆ ಸಾಸಿವೆ ಹೊತ್ತಿರ್ತದ. ಅಂದ್ರೂ ಅದು ತಾಯಿ ಕೈ ಹತ್ತಿದೊಳಗೆ ಅದ್ರದ್ದು ರುಚಿನೇ ಬೇರೆದಾಗ ಹೋಗ್ತದೆ. ಹೌದಾ ಇಲ್ಲ? ಅದೇ ಥರ ನಿಮ್ಮ ಎದುರೇ ಇವರು ಬಾರಿಸಿದ ಬಳಕ ಅವ್ರ ಕೈಲಿ ನಿಮ್ಮ ಎದುರು ಬಾರಿಸಿದ ಬಳಕ ಅದ್ರ ನಿನ್ನ ರುಚಿನೇ ಬೇರೆ. ನೀವು ಅವ್ರಿಗೆ ಸ್ಫೂರ್ತಿ ಕೊಟ್ಟಿದ್ದ ಬಳಕ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ ಬಳಕ ಅವ್ರು ಬಾರಿಸೋದು ಮತ್ತೆ ಇನ್ನೊಂದಿಟ್ಟು ರುಚಿಯಾಗಿ ಬರ್ತದೆ. ಇಂಥ ಚಳಿಯಾಗಿ ನೀವು ಜೀವ ತಿನ್ನಾಕತ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಾಡ್ರಿ. ಮಲ್ಲಯ್ಯನಿಗೆ ಕ್ಷಮೆ ಗಿಮೆ ಅಂತ ಕೇಳಿಲ್ಲ, ಎಂದು ನೀನೇನು ಕೇಳಿಲ್ಲ, ಇವತ್ತು ಕೇಳಲ್ಲ.
ಮಲ್ಲಯ್ಯನ ಯಾಕಂದ್ರೆ ನೀವು ನನ್ನವರು ಇದ್ದೀರಿ, ಊರು ನಂದು, ಜನ ನಂದು, ನನ್ನ ಮಂದಿ, ನನ್ನ ಮಕ್ಕಳು. ಹೌದಾ ಇಲ್ಲ? ಮೈಲಾರಿಗೆ ಮಲ್ಲಯ್ಯನ ತಿರುಪಿಲಿ ಅಂತ ನಾವು ಯಾವಾಗಲೂ ಇಲ್ಲಿ ಬುದ್ಧ, ಬಸವ, ಭೀಮ ಅಂತೀವಿ. ಮಹಾರಾಷ್ಟ್ರ ಮತ್ತು ಉತ್ತರ ಭಾರತದಾಗ ಹೆಂಗೆ ಓದ್ತೀವಿ, ಅಲ್ಲಿ ಶಾಹು, ಫುಲೆ, ಅಂಬೇಡ್ಕರ್ ಅಂತ ಬರ್ತದೆ. ಹೌದಾ ಇಲ್ಲ? ನಾವು ಒಂದಿಟ್ಟು ರೀಜ್ನಲ್ ಅಂದ್ರೆ ರಾಜ್ಯ ಮಟ್ಟಕ್ಕೆ ನಾವು ಸೀಮಿತ ಆಗಿ ಹೋಗಿವಿ ಬಸವಗೆ ಹಿಡ್ಕೊಂಡು. ಮಾತ್ರ ಫುಲೆ ಅವರು ಪೂರ್ತಿ ಭಾರತ ಮಟ್ಟಕ್ಕೆ ಅದಾರೆ. ಅದು ನಾವು ನೆನ್ಪಿಟ್ಕೊಂಡು ಮಲ್ಲಯ್ಯನ ತಿರುಪತಿ ಮತ್ತೊಮ್ಮೆ ನಾವು ಶಿವಕುಮಾರ್ ಪೋತೆ ಅವರಿಗೆ ಧನ್ಯವಾದ ಹೇಳಿ, ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ಕಟ್ಟಿಗೆ ಪಟ್ಟಿಗೆ ಬಹಳಷ್ಟು ಸಂಘಟನೆಗಳು ಮಲ್ಲಯ್ಯನ ತಿರುಪತಿ ಅಂತ ಇವತ್ತು ₹1 ಕೊಟ್ಟಿಲ್ಲ ನೋಡ್ರಪ್ಪ. ನಾನು ಮೊದಲು ಯಾರಿಗೂ ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ. ಅಂದ್ರೂ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಎಲ್ಲರಿಗೆ, ನನ್ನ ಮಂದಿಗೆ, ನನ್ನ ಜನರಿಗೆ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ ಹೇಳ್ಕೊಂಡು ಮೈಲಾರಿಗೆ ಮಲ್ಲ ನೀವು ಎಲ್ಲರಿಗೂ ಒಳ್ಳೆಯದು ಮಾಡಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ಭುತವಾಗಿ ಮಾತನಾಡಿರುವ